ಮತ್ತೆ ಕಾಂಗ್ರೆಸ್ಸು ಭರ್ಜರಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರಾದರೂ ಅಂದುಕೊಂಡ್ರೆ ಅದರಂತ ಒಂದು ಭ್ರಮೆ ಇನ್ನೊಂದಿಲ್ಲ ಅನ್ನೋದು ಪರಮೇಶ್ವರ್ ಅವರಿಗೆ ಅರ್ಥ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ 30-30 ಅವರಿಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನು ಷರತ್ತಿದೆ ಅದರ ಪ್ರಕಾರ ನಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಲ್ಲೂ ಕಾಂಗ್ರೆಸ್ಸಿನ ಶಾಸಕರಾಗಲಿ ಸಚಿವರಾಗಲಿ ಸಿದ್ಧರಿಲ್ಲ. ಅಧಿಕಾರಕ್ಕಾಗಿ ಯಾರೂ ಇಲ್ಲಿ ಶತ್ರುಗಳು ಅಲ್ಲ, ಯಾರೂ ಮಿತ್ರರು ಅಲ್ಲ. ಪರ್ಮನೆಂಟ್ ಆಗಿ ಆಯಾಯ ಸಂದರ್ಭದಲ್ಲಿ ಯಾರು ಯಾರೊಟ್ಟಿಗೂ ಅಧಿಕಾರವನ್ನು ಹಂಚಿಕೊಳ್ತಾರೆ ಅನ್ನೋದಕ್ಕೆ ಕೇಂದ್ರದಲ್ಲೂ ಉದಾಹರಣೆ ಇದೆ, ರಾಜ್ಯದಲ್ಲೂ ಉದಾಹರಣೆ ಇದೆ. ಈಗಾಗಲೇ ಯತ್ನಾಳ್ ಗುಂಪು ಹೇಳುವ ಪ್ರಕಾರ ಅಶೋಕ್ ಮತ್ತು ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಅತ್ಯಂತ ಆತ್ಮೀಯರಾಗಿದ್ದಾರೆ. ಅಷ್ಟೇ ಅಲ್ಲ, ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ನಿರಂತರವಾದ ಆಪಾದನೆ. ಡಿ.ಕೆ. ಶಿವಕುಮಾರ್ ಒಮ್ಮೆ ಮುಖ್ಯಮಂತ್ರಿ ಆಗದೇ ಇದ್ದರೆ, ಮುಖ್ಯಮಂತ್ರಿ ಆಸೆ ಅವರದು ಈಡೇರದೇ ಇದ್ದರೆ, ಅವರ ಮುಖ್ಯಮಂತ್ರಿ ಆಸೆಗೆ ಈಗಲೂ ಹೈಕಮಾಂಡ್ ಮತ್ತು ಸ್ಥಳೀಯ ರಾಜಕಾರಣ ತಣ್ಣೀರನ್ನ ಎರಚಿದ್ರೆ ಮುಂದೆ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಳೆದ ಒಂದೆರಡು ದಿನದ ತುರ್ಯಾವಸ್ಥೆಗೆ ತಲುಪಿದ ಕಾಂಗ್ರೆಸ್ಸಿನ ಕರ್ನಾಟಕದ ಬಣ ರಾಜಕೀಯವನ್ನು ನೀವು ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲೇ ಕುಳಿತು ಡಿ.ಕೆ. ಶಿವಕುಮಾರ್ ಅವರು ಈ ಬಣ ರಾಜಕೀಯಕ್ಕೆ ಕೇಂದ್ರದಿಂದಲೇ ಹೈಕಮಾಂಡ್ನಿಂದಲೇ ಒಂದು ಬ್ರೇಕ್ ಹಾಕುವಂಥ ಕೆಲಸವನ್ನು ನಿರ್ಣಯಾತ್ಮಕವಾಗಿ ಮಾಡಿದ್ದು ಈಗ ಮತ್ತಷ್ಟು ಅದಕ್ಕೆ ಬೆಂಕಿ, ಗಾಳಿ, ಅಗ್ನಿ ಎಲ್ಲವೂ ಉಜ್ವಲವಾಗಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿದೆ. ಜಾರಕಿಹೊಳಿ ಬಣ, ಆಮೇಲೆ ಸಿದ್ದು ಬಣ, ಸಿದ್ದು ಮತ್ತು ಜಾರಕಿಹೊಳಿ ಅವರು ಒಂದೇ ಬಣ. ಪರಮೇಶ್ವರ್ ಅವರು ಈಗ ಟವೆಲ್ ಹಾಕಿದ್ದಾರೆ. ದಲಿತ ಮುಖ್ಯಮಂತ್ರಿ ಅಂತ ಕೇವಲ ಬಾಯಲ್ಲಿ ಹೇಳೋದಷ್ಟೇ ಅಲ್ಲ, ದಲಿತ ಮುಖ್ಯಮಂತ್ರಿಯನ್ನು ನೀವು ಮಾಡತಕ್ಕದ್ದು. ಆ ಎಲ್ಲ ಒಂದು ಷಡ್ಯಂತ್ರದ ಫಲವಾಗಿಯೇ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದ ಏನು ಔತಣಕೂಟ ಇತ್ತು, ಅದರ ನಂತರದ ಔತಣಕೂಟ ಇವತ್ತು ನಡೆಯಬೇಕಾಗಿತ್ತು. ಎಲ್ಲಿ? ಪರಮೇಶ್ವರ್ ಅವರ ಮನೆಯಲ್ಲಿ. ಎಲ್ಲ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಬುಕ್ ಆಗಿತ್ತು. ಪರಿಶಿಷ್ಟ ಜಾತಿ ಪಂಗಡದ ದಲಿತ ಮುಖಂಡರುಗಳನ್ನೆಲ್ಲರನ್ನು ಆಹ್ವಾನಿಸಲಾಗಿತ್ತು. ಅದಕ್ಕೆ ಬೇರೆ ಬೇರೆ ಹೊರ ಕಾರಣಗಳನ್ನು ಕೊಟ್ಟರೂ ಕೂಡ ಒಳಗಿನ ಕಾರಣ ಬೇರೆ ಇದೆ ಅನ್ನೋದನ್ನು ಅರ್ಥಂತ ಡಿ.ಕೆ. ಶಿವಕುಮಾರ್ ನಿನ್ನೆ ಅತ್ಯಂತ ನಿರ್ಣಯಾತ್ಮಕವಾದಂಥ ಒಂದು ಹೆಜ್ಜೆಯನ್ನು ಅವರು ನಿನ್ನೆ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಅವರು ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದಾರೆ, ಸದ್ಯದ ಎಲ್ಲ ವಿದ್ಯಮಾನಗಳನ್ನು ವಿವರಿಸಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಲಿಕ್ಕೆ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ. ಶಂಖದಿಂದಲೇ ತೀರ್ಥವನ್ನು ಬೀಳಿಸ್ತಾರೆ. ಯಾಕೆಂತಂದರೆ ಇಲ್ಲಿಯ ಏನು ಬಣ ರಾಜಕೀಯ ಇದೆ ಅದು ಸಿದ್ದರಾಮಯ್ಯನವರ ಪರವಾದಂಥ ಸಂಖ್ಯೆಯನ್ನು ತೋರಿಸ್ತಾ ಇದೆ. ಒಂದು ಕಡೆ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಭಾವಿಸ್ಬೋದು, ಉಳಿದವ್ರನ್ನೆಲ್ಲ ಬಿಟ್ಬಿಡೋಣ. ಸಿದ್ದು ಒಂದು ಕಡೆ ಅವರ ಬಣ, ಇನ್ನೊಂದು ಕಡೆ ಪರಮೇಶ್ವರ್ ಅವರ ಬಣ, ಮತ್ತೊಂದು ಕಡೆ ಡಿ.ಕೆ.ಶಿ ಅವರ ಬಣ. ಪರಮೇಶ್ವರ್ ಅವರು ಕೂಡ ಒಂದು ಹಂತದಲ್ಲಿ ಜಾರಕಿಹೊಳಿ ಅವರ ಗುಂಪಿನಲ್ಲೇ ಇದ್ದರು. ಆದರೆ ಅವರಿಗೀಗೇನಾಗಿದೆ, ಇದು ಕೊನೆಯ ಚಾನ್ಸು. ಇದು ಇವತ್ತಾಗ್ತಾ ಇರುವಂಥ ಈ ಭ್ರಷ್ಟಾಚಾರ ಆರೋಪಗಳು, ಜನ ಬೇಸತ್ತಿರೋದು, ಇಡೀ ಆಡಳಿತ ಯಂತ್ರ ಸ್ಥಗಿತಗೊಂಡಿರೋದು, ಯಾಕಾದರೂ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದೇವೋ ಅನ್ನುವಂಥ ಪರಿತಪನೆಯಲ್ಲಿ ರಾಜ್ಯದ ಜನತೆ ಇರುವಂಥ ಪರಿಸ್ಥಿತಿ, ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದರೆ ಮುಂದಿನ 28ರಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಘೋಷಿಸಿದರೂ ಕೂಡ ಅದು ಯಾವುದೇ ರೀತಿಯಲ್ಲೂ ಕಾರ್ಯರೂಪಕ್ಕೆ ಬರುವುದು ಬಹಳ ದೊಡ್ಡ ಸಂಶಯ. ಮತ್ತೆ ಕಾಂಗ್ರೆಸ್ಸು ಭರ್ಜರಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರಾದರೂ ಅಂದುಕೊಂಡ್ರೆ
ಅದರಂಥ ಒಂದು ಭ್ರಮೆ ಇನ್ನೊಂದಿಲ್ಲ ಅನ್ನೋದು ಪರಮೇಶ್ವರ್ ಅವರಿಗೆ ಅರ್ಥ ಆಗಿದೆ. ಆದ್ದರಿಂದ ಈ ಮುಖ್ಯಮಂತ್ರಿಯವರ ರೇಸಲ್ಲಿ ಈ ಸಾರಿ ದಲಿತ ಒಂದು ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿ ನಾನು ಮುಖ್ಯಮಂತ್ರಿ ಆಗುವಂಥದ್ದು ಅದರ ಸಾಧ್ಯತೆಗಳನ್ನು ಮ್ಯಾಕ್ಸಿಮಮ್ ಆಗಿ ನಾನು ಪ್ರಯತ್ನ ಮಾಡಲೇಬೇಕು. ಯಾಕೆಂತಂದರೆ ಕಳೆದ ಬಾರಿ ಅವರ ಕನಸಿಗೆ ನೀರೆರೆದವರು, ಅವರ ಕನಸನ್ನು ಛಿದ್ರಗೊಳಿಸಿದವರು ಬೇರಾರೂ ಅಲ್ಲ, ಸ್ವತಃ ಸಿದ್ದರಾಮಯ್ಯನವರೇ. ವಿಧಾನಸಭೆಗೆ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಅವರನ್ನು ವ್ಯವಸ್ಥಿತವಾಗಿ ಸೋಲಿಸಲಾಯಿತು. ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಳಲೇಬಾರದು ಅನ್ನುವಂಥ ಹಂತಕ್ಕೆ ಬಂದಂಥ ಪರಮೇಶ್ವರ್ ಔತಣಕೂಟವನ್ನು ಏರ್ಪಡಿಸಿದರು. ಡಿ ಕೆ ಶಿ ಅವರು ಔತಣಕೂಟ ಯಾರು ಬೇಕಾದ್ರೂ ಏರ್ಪಡಿಸ್ಬೋದು, ಅದರಲ್ಲೇನಿದೆ ಇತ್ಯಾದಿ ಇತ್ಯಾದಿ ಮಾತಾಡಿದರು. ಡಿ ಕೆ ಸುರೇಶ್ ಅವರು ಅದಕ್ಕೆ ಧ್ವನಿಗೂಡಿಸಿದ್ರು ಕೂಡ. ಡಿ ಕೆ ಸುರೇಶ್ ನಿನ್ನೆ ದಿಢೀರ್ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. KPCC ಅಧ್ಯಕ್ಷತೆಯ ಆಕಾಂಕ್ಷಿ ನಾನಲ್ಲ, ಬೇಕಾದ್ರೆ ಸಿದ್ದರಾಮಯ್ಯನವರೇ ಆಗಲಿ, ಪ್ರಾಯಶಃ ಸಿದ್ದರಾಮಯ್ಯನವರೇ ಆಗಲಿ ಅನ್ನೋದರ ಸಂಕೇತ ಏನು? ನಮ್ಮ ಬ್ರದರು ಮುಖ್ಯಮಂತ್ರಿ ಆಗ್ತಾರೆ, ನೀವು ಮತ್ತೆ KPCC ಅಧ್ಯಕ್ಷರಾಗಿ ಮುಂದುವರಿರಿ, 28ರ ಎಲೆಕ್ಷನ್ಗೆ ತಯಾರಿ ಮಾಡಿ. ಯಾಕೆಂತಂದರೆ 136 ಸೀಟನ್ನು ಗೆಲ್ಲಿಸಿಕೊಂಡು ಬಂದಂಥ ಶ್ರಮ ಏನಿದೆ ಅದು 100ಕ್ಕೆ 100 ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸೇರಬೇಕು ಅನ್ನುವಂಥ ಮಾತನ್ನು ನಿರಂತರವಾಗಿ ಆಡ್ತಾ ಬಂದವರು ಸುರೇಶ್ ಅವರು. ಯಾರ್ಯಾರ ಶ್ರಮ ಎಷ್ಟೆಷ್ಟಿದೆ ಅಂತ ಜನರಿಗೆ ಗೊತ್ತು ಅನ್ನುವಂಥ ಮಾತನ್ನು ಅವ್ರು ಆಡ್ತಾರೆ. ಹೀಗಾಗಿ ಜಾರಕಿಹೊಳಿಯವರ ಮನೆಯಲ್ಲಿ ನಾನು ದೇಶದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಈ ಸಭೆ ನಡೆದಿದೆ ಅನ್ನುವಂಥ ತೀರ್ಮಾನಕ್ಕೆ ಡಿ ಕೆ ಶಿ ಅವರು ಬಂದಾಗಿದೆ. ಸ್ಪಷ್ಟವಾದ ಬಣ ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನ ಬಣ ರಾಜಕೀಯ ಅದು ಔನ್ನತ್ಯಕ್ಕೆ ಮುಟ್ಟಿ ಆಗಿದೆ. ಇನ್ನು ಯಾವುದೇ ಮೆಡಿಸಿನ್ನು ಅದನ್ನು ಶಮನಗೊಳಿಸಲಾರದು. ಮುಂದಿನ ವಿದ್ಯಮಾನ ಕೇವಲ ತೆರೆಯಲ್ಲಿ ಮಾತ್ರ ಅನ್ನುವಂಥ ಒಂದು ಮಾತಿಗೆ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಕರ್ನಾಟಕದಲ್ಲಿ. ಅದರ ಪರಿಣಾಮ ಏನು ಅಂತಂದರೆ, ಇದೇ ಪರಮೇಶ್ವರ್ ಅವರ ಮನೆಯ ಔತಣಕೂಟಕ್ಕೆ ಡಿ ಕೆ ಶಿವಕುಮಾರ್ ಕೇಂದ್ರದಿಂದಲೇ ಹೈಕಮಾಂಡ್ನಿಂದಲೇ ಬ್ರೇಕ್ ಹಾಕಿಸಿದ್ದು. ಏನಾಯಿತು ವಿದ್ಯಮಾನ ಅಂತ ಗಮನಿಸಿದರೆ, ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಅಧಿಕೃತವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವೇಣುಗೋಪಾಲ್ ಅವರ ಹತ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಔತಣಕೂಟವನ್ನು ಮಾಡುವ ಉದ್ದೇಶ ಏನು? ಈ ಬಣ ರಾಜಕೀಯದ ಉದ್ದೇಶ ಏನು? ನಾನಿಲ್ಲದೆ ಇದ್ದಾಗ ಈ ರೀತಿಯ ಗುಂಪು ಬಲ ಪ್ರದರ್ಶನ ಅವರು ಮಾಡ್ತಾರೆ ಅಂತಾದರೆ, ಒಬ್ಬರು ದಲಿತರ ಪ್ರದರ್ಶನ ಮಾಡ್ತಾರೆ, ಒಬ್ಬರು ಅಹಿಂದರ ಪ್ರದರ್ಶನ ಮಾಡ್ತಾರೆ, ಒಬ್ಬರು ಸಂಖ್ಯಾಬಲವನ್ನು ಇಟ್ಕೊಂಡು ಆಟ ಆಡ್ತಾರೆ. ಹಾಗಾದರೆ ನಾನು ಅದೇ ಅಖಾಡಕ್ಕೆ ಇಳಿಯಲೇನು? ಒಕ್ಕಲಿಗರ ಪ್ರದರ್ಶನ ಮಾಡಲೇನು? ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಭಾವಿಸಿದ್ರೇನು? ಈ ರೀತಿಯ ಒಂದು ಕಟ್ಟುಪಾಡನ್ನು, ಹೂಂಕರಿಕೆಯನ್ನು ಹೈಕಮಾಂಡನ ಎದುರು ಮಾಡಿದ್ದರಿಂದ ಪರಮೇಶ್ವರ್ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿದರು. ಫೋನ್ ಮಾಡಿ ಈ ನಿಮ್ಮ ಮೀಟಿಂಗು ಭಿನ್ನಮತೀಯರ ಮೀಟಿಂಗು ಅನ್ನುವ ಅರ್ಥ ಬರ್ತಾ ಇದೆ, ಗುಂಪು ರಾಜಕೀಯ ಅನ್ನುವ ಅರ್ಥ ಬರ್ತಾ ಇದೆ, ಯಾಕೆ ಈ ಮೀಟಿಂಗನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ನಾವು ಪಕ್ಷದ ಚೌಕಟ್ಟಲ್ಲೇ ಮಾಡ್ತಾ ಇದ್ದೇವೆ, ಪಕ್ಷದ ಬ್ಯಾನರಲ್ಲೇ ಮಾಡ್ತಾ ಇದ್ದೇವೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ದಲಿತರು, ಈ ರೀತಿಯ ಒಂದು ವರ್ಗದಲ್ಲಿ ಬರುವಂಥ ಸಚಿವರು, ಶಾಸಕರನ್ನು ಅವರೊಟ್ಟಿಗೆ ಒಂದು ಮಾತುಕತೆಯನ್ನು, ಸಂವಾದವನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ವಿಚಾರಗಳಿದೆ. ಜಾತಿ ಗಣತಿ ಸಂಪುಟದಲ್ಲಿ ಈಗ ಅದರ ವರದಿ ಮಂಡನೆ ಆಗಲಿಕ್ಕಿದೆ. ಅದರ ಬಗ್ಗೆ ನಮ್ಮ ಅಭಿಪ್ರಾಯ ಏನು? ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕೇ ಬೇಡವೇ? ಅದರ ಬಗ್ಗೆ ಒಂದು ಸಮಾಲೋಚನೆ. ದಲಿತರು ನಮ್ಮ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು, ಅದಕ್ಕೊಂದು ಸಭೆ ಮಾಡಬೇಕು. ಈ ಎಲ್ಲ ರೀತಿಯಿಂದಲೂ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ್ದೇನೆ, ಅದರಲ್ಲಿ ತಪ್ಪೇನಿದೆ? ಈ ಥರದ ಚರ್ಚೆಯನ್ನು ಪರಮೇಶ್ವರ್ ಮಾಡಿದಾಗ KPCC ಅಧ್ಯಕ್ಷರ ಅನುಮತಿ ಇಲ್ಲದೇನೆ, ರಾಜ್ಯಾಧ್ಯಕ್ಷರ ಅನುಮತಿ ಇಲ್ಲದೇನೆ ಹೇಗೆ ಮಾಡ್ತೀರಿ? ರಾಜ್ಯಾಧ್ಯಕ್ಷರ ಅನುಮತಿ ಕೇಳಬೇಕು ಅಂತಂದರೆ ದೇಶದಲ್ಲೇ ಇಲ್ಲ ಅವರು. ಈ ರೀತಿಯ ತರ್ಕ ಆದ ಹಿನ್ನೆಲೆಯಲ್ಲಿ ಕೊನೆಗೂ ಪರಮೇಶ್ವರ್ ಅವರಿಗೆ ಇಲ್ಲ, ನೀವು ಮಾಡಕೂಡದು, ವೇಣುಗೋಪಾಲ್ ಅವರ ಒಟ್ಟಿಗೆ ಚರ್ಚೆ ಮಾಡಿಯೇ
ಹೈಕಮಾಂಡಿನ ಆದೇಶ ಇದು, ನೀವು ಈ ಸಭೆಯನ್ನು ಮಾಡಕೂಡದು. ಹಾಗಾದರೆ ಸಭೆಯನ್ನು ಬರ್ಖಾಸ್ತುಗೊಳಿಸಲು ಸಭೆಯನ್ನು ಮುಂದೂಡಿಸ್ತೇನೆ. ಕೊನೆಗೆ ಅವರು ಒಪ್ಪಿಕೊಂಡದ್ದು. ಅದಕ್ಕಾಗಿ ಅವರು ಪತ್ರಕರ್ತರ ಎದುರು ಲೆಟ್ರನ್ನು ಇಶ್ಯೂ ಮಾಡಿದ್ದಾರೆ. ಯಾಕೆ ಸಭೆ ಮುಂದೂಡುತ್ತಾ ಇದೆ, ಅದರ ಕಾರಣ ಏನು, ಸಭೆ ಮತ್ತು ಮುಂದಿನ ದಿನಾಂಕವನ್ನು ಘೋಷಿಸ್ತೇವೆ. ಇದು ಕಾಂಗ್ರೆಸ್ಸಿನ ಬಣ ರಾಜಕೀಯದ ಒಟ್ಟು ಒಂದು ವಾತಾವರಣವನ್ನು ನಿಮ್ಮೆದುರು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದರ ಹಿಂದೆ ಕೆಲವು ಅನೂಹ್ಯವಾದಂಥ ನೋಟಗಳು, ಸುಳಿವುಗಳು ಸಿಗ್ತಾ ಇದೆ. ಹಾಗಾದರೆ ಒಮ್ಮೆ ಸಿದ್ದರಾಮಯ್ಯನವರು ಪಟ್ಟಿಡಿದ್ರೆ, ಜಾರಕಿಹೊಳಿ ಅವರು ನನ್ನ ಕ್ಷೇತ್ರದಲ್ಲೂ, ನನ್ನ ಉಸ್ತುವಾರಿಯ ಕ್ಷೇತ್ರದಲ್ಲೂ DK ಶಿವಕುಮಾರ್ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಹದ್ದುಬಸ್ತಲ್ಲಿ ಇಟ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣವನ್ನು ಇಟ್ಟು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಅಸಮಾಧಾನದ ಒಂದು ವ್ಯಕ್ತವಾದಂಥ ಸ್ಥಿತಿಯನ್ನು ಸಿದ್ದರಾಮಯ್ಯನವರು ಪಬ್ಲಿಕ್ಕಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬರಿಗೂ DK ಶಿವಕುಮಾರ್ ಅವರ ಮೇಲೆ ಅಸಮಾಧಾನ ಇದೆ. DK ಶಿವಕುಮಾರ್ ಅವರ 30-30 ಏನು 30-30 ರೇಷುನಲ್ಲಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಏನು ಷರತ್ತಿದೆ, ಅದರ ಪ್ರಕಾರ ನಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಲ್ಲೂ ಕಾಂಗ್ರೆಸ್ಸಿನ ಶಾಸಕರಾಗಲಿ ಸಚಿವರಾಗಲಿ ಸಿದ್ಧರಿಲ್ಲ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಇಲ್ಲಿಯವರೆಗೆ ಮುಸುಕಿನ ಗುದ್ದಾಟ ನಡೀತಾ ಇರುವಂಥದ್ದು, ಯಾವತ್ತು ಜಾರಕಿಹೊಳಿಯವರ ಮನೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿನ್ನರ್ ಪಾರ್ಟಿ ಆಯಿತೋ, ಆಮೇಲೆ ಇಲ್ಲಿ ಪರಮೇಶ್ವರ್ ಅವರ ಮನೆಯಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರ್ಯಾಡಿಷನ್ ಬ್ಲೂನಲ್ಲಿ ಇವತ್ತೇನು ಆಗಬೇಕಾದಂಥ ಒಂದು ಡಿನ್ನರ್ ಪಾರ್ಟಿ ಇತ್ತೋ ಅಥವಾ ಔತಣಕೂಟ ಇತ್ತೋ, ಈ ಔತಣಕೂಟದ ಪರಿಣಾಮ ಏನಾಗಿದೆ ಅಂತಂದರೆ, ಸಿದ್ದು ಬಣ, ಪರಮೇಶ್ವರ್ ಬಣ, DK ಶಿವಕುಮಾರ್ ಅವ್ರ ಬಣ ಸ್ಪಷ್ಟವಾಗಿ ಪಬ್ಲಿಕ್ಕಲ್ಲಿ ಜಿದ್ದಾಜಿದ್ದಿ ಹೋರಾಟಕ್ಕೆ ಇಳಿದದ್ದು ನಿಕ್ಕಿಯಾಗಿದೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಇದರ ಹಿಂದೆ ಒಮ್ಮೆ ಸಿದ್ದರಾಮಯ್ಯನವರು ಮಾಸ್ ಲೀಡರು, ಸಿದ್ದರಾಮಯ್ಯನವರ ಹಿಂದೆ ಸಂಖ್ಯಾಬಲ ಇದೆ, ಪರಮೇಶ್ವರ್ ಕೂಡ ದಲಿತ ಅನ್ನುವ ಕಾರಣಕ್ಕಾಗಿ ದಲಿತಾಸ್ತ್ರವನ್ನು ಬಳಸಿ ತಮ್ಮ ಶಾಸಕರನ್ನು, ತಮ್ಮ ಸಚಿವರನ್ನು ಒಟ್ಟಿಗೆ ಇಟ್ಟುಕೊಂಡು ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಹಾಕ್ತಾರೆ ಅಂತಾದರೆ, ಅದೇ ಅಂತಿಮ ಅಂತಾದರೆ DK ಶಿವಕುಮಾರ್ ಅವರ ನಡೆ ಏನು? ಇದು ಈಗ ಬಹಳ ಮುಖ್ಯವಾದಂಥ ಪ್ರಶ್ನೆ. ಅಧಿಕಾರಕ್ಕಾಗಿ ಯಾರೂ ಇಲ್ಲಿ ಶತ್ರುಗಳು ಅಲ್ಲ, ಯಾರೂ ಮಿತ್ರರು ಅಲ್ಲ. ಪರ್ಮನೆಂಟ್ ಆಗಿ ಆಯಾಯ ಸಂದರ್ಭದಲ್ಲಿ ಯಾರು ಯಾರೊಟ್ಟಿಗೂ ಅಧಿಕಾರವನ್ನು ಹಂಚಿಕೊಳ್ತಾರೆ ಅನ್ನೋದಕ್ಕೆ ಕೇಂದ್ರದಲ್ಲೂ ಉದಾಹರಣೆ ಇದೆ, ರಾಜ್ಯದಲ್ಲೂ ಉದಾಹರಣೆ ಇದೆ. ಯಾಕೆಂತಂದರೆ ತಂದೆಯನ್ನೇ ಮರ್ಡರ್ ಮಾಡಿದಂಥ ಆ ಕೊಲೆಗಾರರನ್ನು ಕೂಡ ರಾಜಕೀಯ ಕಾರಣಕ್ಕಾಗಿ, ಇಂಡಿ ಕೂಟದ ಕಾರಣಕ್ಕಾಗಿ, ಅಧಿಕಾರಕ್ಕಾಗಿ ಸೋನಿಯಾ ಗಾಂಧಿ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಆಗ್ಬೋದು, ರಾಹುಲ್ ಗಾಂಧಿ ಅವರಾಗ್ಬೋದು, ಅಪ್ಪನನ್ನೇ ಕೊಂದ ಕಿಡಿಗೇಡಿಗಳನ್ನು, ಕೊಲೆಗಡಕರನ್ನು ಮನ್ನಿಸ್ತಾರೆ, ಕ್ಷಮಿಸ್ತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ, ರಾಜಕೀಯ ಮಾಡ್ತಾರೆ ಅನ್ನುವ ಉದಾಹರಣೆಯು ನಮ್ಮ ಮಧ್ಯೆ ಇದೆ. ಇನ್ನಿಲ್ಲಿ JDS ಕಾಂಗ್ರೆಸ್ಸು ಒಂದಾದದ್ದನ್ನು ನೋಡಿದ್ದೇವೆ, JDS BJP ಒಂದಾದದ್ದನ್ನು ನೋಡಿದ್ದೇವೆ. ಉತ್ತರ ಧ್ರುವ ದಕ್ಷಿಣ ಧ್ರುವ ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ಆದರೆ ರಾಜಕೀಯದಲ್ಲಿ, ಅಧಿಕಾರದ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಆ ಕೆಲವು ಸುಳಿವುಗಳು ಹೀಗಿದ್ದೀತೆ, ಇದು ವರ್ಕೌಟ್ ಆಗ್ತಾ ಇದೆಯೇ ಅನ್ನುವಂಥ ಒಂದು ಸಂಶಯ DK ಶಿವಕುಮಾರ್ ಅವರ ವರ್ತನೆಯಿಂದ ಗೊತ್ತಾಗ್ತಾ ಇದೆ. ಒಂದು, DK ಶಿವಕುಮಾರ್ ನೇರ ಫೀಲ್ಡ್ಗಿಳಿದಿದ್ದಾರೆ ಕಾಂಗ್ರೆಸ್ಸಿನ ಗುಂಪುಗಾರಿಕೆಯ ಮಟ್ಟಿಗೆ. ಐ ಡೋಂಟ್ ಕೇರ್ ಅನ್ನುವ ಮಟ್ಟಕ್ಕೆ ಅವರು ಬಂದು ನಿಂತಿದ್ದಾರೆ. ನೀವು ಏನು ಬೇಕಾದರೂ ಮಾಡಿ, ಹೈಕಮಾಂಡ್ ನನ್ನ ಮುಷ್ಟಿಯಲ್ಲಿದೆ, ಹೈಕಮಾಂಡನ ಮೂಲಕವೇ ನಿಮ್ಮನ್ನು ನಾನು ನಿಯಂತ್ರಣಕ್ಕೆ ತರ್ತೇನೆ ಅನ್ನೋದನ್ನು ಸಿದ್ದರಾಮಯ್ಯನವರಿಗೂ, ಜಾರಕಿಹೊಳಿ ಅವರಿಗೂ, ಪರಮೇಶ್ವರ್ ಅವರಿಗೂ ಮತ್ತು ಇನ್ನಿತರ ಎಲ್ಲ ಪುಡಾರಿಗಳಿಗೂ ಅದನ್ನು ನೇರವಾಗಿ ಅವರು ನಿನ್ನೆ ಮುಟ್ಟಿಸಿದ್ದಾರೆ. ಅದರ ಪರಿಣಾಮವೇ ನಡೆಯಬೇಕಾಗಿದ್ದ ಪರಮೇಶ್ವರ್ ಅವರ ನೇತೃತ್ವದ ಔತಣಕೂಟ ರದ್ದಾದದ್ದು. ಕೇಂದ್ರದಲ್ಲಿ ಅಂದರೆ ಹೈಕಮಾಂಡಿನಲ್ಲಿ DK ಶಿವಕುಮಾರ್ ಅವರ ಪ್ರಭುತ್ವ, DK ಶಿವಕುಮಾರ್ ಮೇಲೆ ಹೈಕಮಾಂಡ್ಗಿರುವಂಥ ಒಲವು,
ಡಿ ಕೆ ಶಿವಕುಮಾರರ ಮೇಲೆ ಸೋನಿಯಾ ಗಾಂಧಿ ಅವರಿಗೆ ಇರಬಹುದಾದಂಥ ಪ್ರೀತಿ ಇವೆಲ್ಲವನ್ನ ಇದು ಸೂಚ್ಯವಾಗಲ್ಲ, ನೇರವಾಗಿ ತೋರಿಸ್ತಾ ಇದೆ. ಎಷ್ಟೇ ಹಠ ಮಾಡಿದರೂ ಪರಮೇಶ್ವರ್, ಎಷ್ಟೇ ಅದು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವು ಮಾಡ್ತಾ ಇರುವಂಥ ಸಭೆ ಭಿನ್ನಮತೀಯ ಸಭೆಯೇ ಅಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟರೂ ಕೂಡ ಸುರ್ಜೇವಾಲಾ ಅವರು ಇದು ಹೈಕಮಾಂಡಿನ ಆಣತಿ ಆದೇಶ, ನಿಲ್ಲಿಸಿ ಸಭೆನ ಅಂತ ವಾರ್ನ್ ಮಾಡಿದ್ದಾರೆ. ಇಲ್ಲಿ ಏನಾಯಿತು, ಡಿ ಕೆ ಶಿವಕುಮಾರ್ ಅವರು ಪ್ರಥಮ ಹಂತದಲ್ಲಿ, ಈ ಹಂತದಲ್ಲಿ ಹೈಕಮಾಂಡಿನ ಮಟ್ಟದಲ್ಲಿ ಅವರು ಮೇಲುಗೈಯನ್ನು ಸಾಧಿಸಿದ್ದಾರೆ. ಅದು ಈಗ ಸಿದ್ದು ಬಣಕ್ಕೆ, ಜಾರಕಿಹೊಳಿ ಅಥವಾ ಪರಮೇಶ್ವರ್ ಅವರ ಹೊಟ್ಟೆಯಲ್ಲಿ ಹುಳಸೆಣಿಗೆ ಉಜ್ತಾ ಇದ್ದಂಗೆ ಆಗ್ತಾ ಇರೋದು ಇದು ಪರಮೇಶ್ವರ್ ಅವರ ಪ್ರಥಮ ಸೋಲು. ಇದು ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನ ಬಣಕ್ಕೂ ಕೂಡ ಒಂದು ಎಚ್ಚರಿಕೆ. ನೀವು ಇಲ್ಲ ಸಲ್ಲದ್ದನ್ನು ಮಾಡಲಿಕ್ಕೆ ಹೊರಟ್ರಿ ಅಂತಂದರೆ ಆಗಬಾರದ್ದಾಗತ್ತೆ. ಹಾಗಾದರೆ ಆಗಬಾರದ್ದಾಗತ್ತೆ ಅಂತಂದರೆ ಏನಾಗ್ಬೋದು ನೋಡಿ. ಕೆಲವು ದಿನದ ಹಿಂದೆ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು, ಬಿ ಜೆ ಪಿಯ ಯಾವುದೋ ಒಂದು ಮಹಾನಾಯಕರು ದೆಹಲಿಗೆ ಹೋಗಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಬೇಕು ಅಂತಂದರೆ ಅವರು ಕೂಡ 1-2 ದಿನ ಕಾಯಬೇಕಾಗತ್ತೆ. ಆದರೆ ಡಿ ಕೆ ಶಿವಕುಮಾರ್ ಯಾವುದೋ ಕಾರಣಕ್ಕಾಗಿ ದೆಹಲಿಗೆ ಹೋದವರು ದಿಢೀರಂತ್ರ ಪ್ರಧಾನಿಯನ್ನು ಭೇಟಿಯಾಗಿದ್ದರು, ನಿಮಗೆ ನೆನಪಿದೆ. ಅದರ ಬಗ್ಗೆ ಅವರದೇ ಪಕ್ಷದಲ್ಲಿ, ಕಾಂಗ್ರೆಸ್ನಲ್ಲಿ, ರಾಜ್ಯದಲ್ಲಿ ತೀವ್ರವಾದ ಪ್ರತಿಭಟನೆ, ಆಕ್ರೋಶ, ವಿರೋಧ ವ್ಯಕ್ತವಾಗಿತ್ತು. ಇದು ಒಂದು. ನಿನ್ನೆ ಸೋಮಣ್ಣನವರನ್ನು ಭೇಟಿ ಮಾಡಿದ್ದಾರೆ ಅವರು. ಕಾರಣ ನೀರು, ಜಲವಿವಾದ, ಬೇರೆ ಬೇರೆ ಎಲ್ಲ ಕಾರಣಗಳನ್ನು ಅವರು ಹೇಳಿದ್ದಾರೆ. ಪ್ರೆಸ್ ಮೀಟಲ್ಲಿ ಬಹಳ ಸಾವಧಾನದಿಂದ ಹೇಳಿದ್ದಾರೆ. ಓಕೆ, ಇವತ್ತು ನಾನು ನಿನ್ನೆ ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರು ಪಾಟೀಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ದೆ. ಅವ್ರು ರಾತ್ರಿ ಬಂದರು. ಇವತ್ತು ಬೇರೆ ಅವರ ಬಜೆಟ್ ಮೀಟಿಂಗ್ಸ್ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಜವಾಬ್ದಾರಿ ಸೋಮಣ್ಣವ್ರ ಮುಖಾಂತರ ಫೈಲ್ಸ್ ಎಲ್ಲ ಬರಬೇಕು ಅಂತ ಕೂಡ ನಿರ್ದೇಶನ ಇದೆ. ಸೊ ಅದಕ್ಕೆ ಸೋಮಣ್ಣವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮೊನ್ನೆ 2ನೇ ತಾರೀಕು ಅಂದರೆ 4 ದಿನದ ಹಿಂದೆ ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅವರು 3 ವಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು, ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು. ಹಿಂದೆ 3 ತಿಂಗಳು ಟೈಮ್ ಇತ್ತು. ನಾವು ಅಸೆಂಬ್ಲಿಲಿದ್ದೋ, ನಮ್ಗೆ ಇನ್ನೊಂದು ದಿನ ಟೈಮ್ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೋ. ಈಗ 2ನೇ ತಾರೀಕು ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಟೈಮು ಫಿಕ್ಸ್ ಮಾಡಿ, ನೀವು ಯಾವ್ದು ಬೇಕಾದ್ರೆ ರೆಡಿ ಇದ್ದೀನಿ. ಯಾಕೆಂದ್ರೆ ನಾವು ಒಬ್ಬರೇ ಮಾತಾಡೋದಲ್ಲ, ತಮಿಳ್ನಾಡು ಕೂಡ ಅವ್ರಿಗೆ ಕರೆಸಬೇಕು. ಮುಂಚಿತವಾಗಿ ಅದು ಬ್ರೀಫ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಟೈಮ್ ಕೇಳಿದ್ದೆ. ಸೊ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಅಫಿಷಿಯಲ್ ಆಗಿ ನಮ್ಮ 3-4 ಡೇಟ್ ಪ್ರಪೋಸಲ್ಸ್ನ, ಯಾಕೆಂದರೆ ನಾವು ಅವ್ರದ್ದು ಪಾರ್ಲಿಮೆಂಟು ಶುರು ಆಗ್ತಾ ಇದೆ, ಅಷ್ಟರೊಳಗಡೆ ನಾವೊಂದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರು ಡೇಟ್ ಕೊಡ್ತೀವಿ ಅಂತ ಹೇಳಿ ಅದಾದಮೇಲೆ ತಿರ್ಗಿ ಅವರು ಸುಪ್ರೀಂ ಕೋರ್ಟು ಏನೋ ಒಂದು ಡೈರೆಕ್ಷನ್ಸ್ ಇದೆ, ನಿಮ್ಮಲ್ಲೇ ನೆಗೋಸಿಯೇಷನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಏಕೆಂದರೆ ಇದು ನಮ್ಮ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕುಡಿಯೋ ನೀರಿಂದು ಪೆನ್ನಾ ರಿವರು ಏನವ್ರಿಗೆ ತೊಂದರೆ ಆಗಲ್ಲ. ಬಟ್ ಅವ್ರ ಸ್ಟೇಟು ತೊಂದರೆ ಆಗ್ತದೆ ಅಂತ. ಕೋಲಾರಲ್ಲಿ ಎಷ್ಟು ನೀರು ಸಮಸ್ಯೆ ಇದೆ ಅಂತ ನಿಮಗೆ ಅರಿವಿದೆ. ಹೊಸಕೋಟೆಗೂ ಆ ನೀರು ಬರುವಂಥದ್ದು ಇದೆ. ಸೊ ಈಗಾಗಲೇ ಆ ಭಾಗಕ್ಕೆಲ್ಲ ನಾವು ವೇಸ್ಟ್ ಆಗ್ತಿದ್ದ ನೀರನ್ನ ತೆಗೆದುಕೊಂಡು ಹಾಕ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ನೋಡಿ ಹಿಂದೆ ಸೆಂಟ್ರಲ್ ಗೌರ್ಮೆಂಟು ಭಾಳ ಅಪ್ರಿಷಿಯೇಷನ್ ಎಲ್ಲ ಕೊಟ್ಟಿತ್ತು. ಅದು ಆಮೇಲೆ ನಮ್ಮ ವೃಷಭಾವತಿ ಎರಡನ್ನೂ ವೇಸ್ಟ್ ವಾಟರ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ವಾಟರ್ ಟೇಬಲ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲೇ ಸೆಟಲ್ಮೆಂಟು, ಟ್ರಿಬ್ಯುನಲ್ ಮತ್ತೊಂದೆಲ್ಲ ಹೋದರೆ ಭಾಳ ಲೇಟ್ ಆಗ್ತದೆ. ಸುಮ್ಮನೆ ಕೋರ್ಟು ಕಚೇರಿ ಲಾಯರ್ಗಳಿಗೆ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಮತ್ತು ಬೇರೆ ನಾನು ಪ್ರಹ್ಲಾದ್ ಜೋಶಿನೂ ಟೈಮ್ ಕೇಳಬೇಕು ಅಂತಿದ್ದೆ, ಇವತ್ತು ಆಗ್ತಾ ಇಲ್ಲ. ಯಾಕೆಂದರೆ ಅದು ಅವರು ಫಾರೆಸ್ಟ್ ಅವರು ನಮಗದೇ ಟೈಮ್ ಕೊಡ್ತೀವಿ ಅಂತ ಹೇಳಿ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈ ಮಧ್ಯದಲ್ಲಿ ಲೋಕಲ್ ಮಿನಿಸ್ಟರ್ಸ್ನ ಇನ್ನೊಂದ್ಸತಿ ಬಂದು ನಾನು ಭೇಟಿ ಮಾಡ್ತೀನಿ. ಸೋಮಣ್ಣನವರು ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಇಬ್ಬರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನಾರ್ ರಿವರ್ದು ಮತ್ತು ಬೇರೆ ಬೇರೆ ನೀರಾವರಿ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಒಂದು
ಇದಿದೆ, ಅದನ್ನು ಮಾಡಿ 3 ತಿಂಗಳಲ್ಲೇ ಮುಗಿಸಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವರು ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಮಾಡಿ ಅದನ್ನು ವಿವರಣೆ ನೀಡಿ ಅದನ್ನು ಬಗೆಹರಿಸೋದಕ್ಕೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ 3-4 ಸಾರಿ ಫೋನ್ ಮಾಡಿದರು. ನಿನ್ನೆ ನಾನು ಬಂದ ಮೇಲೆ ಬೆಳಗ್ಗೆ ನಾನು ಬೇರೆ ಯಾರಿಗೂ ನೋಡೋಕ್ಕೆ ಹೋಗೋದಾಗ ಲೇಟ್ ಆಯಿತು. ನನಗೆ 10:30 ಇವಾಗ ಮೀಟಿಂಗ್ ಇದೆ, ನಮ್ಮ CR ಪಾಟೀಲ್ ಕರೆದಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಹಾಗಾಗಿ ಅದನ್ನು ನಾನು ಅವ್ರಿಗೆ ವಿನಂತಿ ಮಾಡಿದೆ. ನಮ್ಮದು ಲೋಕಸಭಾ ಅಧಿವೇಶನ ಶುರುವಾಗ್ತದೆ. ಆ ಮಧ್ಯದಲ್ಲಿ 1.5-2 ಗಂಟೆಗಳ ಕಾಲ ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಬೇಕು ಅವ್ರನ್ನೆಲ್ಲರೂ ಇದು ಮಾಡಿ ಅದನ್ನು ಕುಳಿತುಕೊಂಡು ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶನ ನಮ್ಮ ಮಂತ್ರಿಗಳ ಹತ್ರ ಮಾತಾಡಿ ಇಲ್ಲ, ನಾನು ಇವತ್ತು ಅವರು ನನಗೆ ಟೈಮ್ ಇಲ್ಲ, ನನಗೆ 10:30 ಮೀಟಿಂಗ್ ಇದೆ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಬರೋಕ್ಕೆ ಹೇಳಿ ಅಂದಿದ್ರು. ಅದು ಬರೋದಲ್ಲ, 5-10 ನಿಮಿಷಕ್ಕೆ ಆಗೋದಲ್ಲ ಇವೆಲ್ಲ. ಹಾಗಾಗಿ ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಮತ್ತು ನಮ್ಮದು ತುಮಕೂರಿನ ಇದರದ್ದು ಒಂದು ಎಕ್ಸ್ಪ್ರೆಸ್ ಚಾನಲ್ದು ಒಂದು ಇದು ಮಾಡಿ ಕೇಳಿದ್ವಿ. ಅದು ಅವರು ಏನು ಹೇಳಿದ್ರು ಅಂದರೆ, ಕುಮಾರಸ್ವಾಮಿಯವ್ರ ಕಾಲದಲ್ಲೇ ಇದಾಗಿದ್ದು, ಅದಾದಮೇಲೆ ಮಾಧುಸ್ವಾಮಿಯವ್ರು ಬಂದಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದರು. ಮತ್ತು ನಾನು ಅದನ್ನು ರಿಸ್ಟೋರ್ ಮಾಡಿ ಅದನ್ನು ಮಾಡಿದ್ದೀವಿ. ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಅಂದರು. ಇಲ್ಲ, ಇದಾಗೋದಿಲ್ಲ, ನೀವು ಎಲ್ಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂದಿದ್ದೀನಿ. ಆಯ್ತಪ್ಪ, ನಾನು ಬೆಂಗಳೂರಿನಲ್ಲಿದ್ದಾಗ ನೀವು ಯಾವತ್ತು ಕರೀತಾರೆ ಹೇಳಿ, ಅವ್ರನ್ನೆಲ್ಲ ಕರ್ಕೊಬನ್ನಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಬೇರೆ ಒಂದು ಮಾಡೋದಕ್ಕೆ ನಾನು ಆ ಥರದವನಲ್ಲ. ಹಿಂದೆ ಏನಾಗಿತ್ತು ಅದನ್ನು ಮಾಡಬೇಕು ಅಂತ ಹೇಳಿದ್ವಿ. ನನಗೆ ಅದು ಪೂರ್ತಿ ವಾಸ್ತವಾಂಶ ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ಅದು ಅವರ ದೊಡ್ಡತನ ಏನು, ನಾನು ಇಲ್ಲಿಗೊಂದು ಅನ್ಯಾಯ ಅಲ್ಲಿಗೊಂದು ಅನ್ಯಾಯ ಮಾಡಬೇಕು ಅನ್ನೋದು ನನಗೇನಿಲ್ಲ. ಈಗಾಗಲೇ ಅದು ಹಿಂದೆ ಆಗಿದ್ದ ಆದೇಶವನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇವಾಗ ಮಧ್ಯಂಗೆ ಏನಿತ್ತು ಅದೇ ನಡ್ಕೊಂಡು ಹೋದ್ರೆ ಸರಿ ಹೋಗೋದಲ್ವಾ ಅಂತ ಹೇಳಿದೆ. ಈಗಾಗಲೇ 3/4 ಭಾಗ ಕೆಲಸ ಮುಗಿದಿದೆ. ಅದರಿಂದ ಅವ್ರಿಗೆ ಏನಾದ್ರು ಇದಾಗ ನಾವು ಇನ್ನೂ ಇರ್ತೀವಲ್ಲ, ನೀವು ಇರ್ತೀರಿ, ನಾವು ಇರ್ತೀವಿ, ಅದನ್ನು ಇದು ಮಾಡೋಣ, ಯಾವುದೋ ಅನುಕೂಲ ಆಗೋದು ಬೇಡ ಅಂತಂದರು. ನಾನು ಇವಾಗ ನಮ್ಮ ಮಂತ್ರಿಗಳು 10:30 ನಮ್ಮ ಸಭೆ ಇರೋದ್ರಿಂದ ಡೀಟೇಲ್ ಡಿಸ್ಕಷನ್ ಹೋಗ್ತಾ ಇದ್ದೀವಿ. ರೈಲ್ವೇದಾಯಿತು ಇವಾಗ ಇವತ್ತು ನಾಳೆ ಎಲ್ಲ ಒಂದೊಂದು ರಾಜ್ಯಕ್ಕೆ 1 ಗಂಟೆ 1.5 ಗಂಟೆ ಕೊಟ್ಟಿದ್ವಿ, ಅದು ಮುಗಿಸ್ತೀವಿ. ಅದಾದಮೇಲೆ ಒಂದು ದಿನಾಂಕ ನಿಗದಿ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಏನೋ ಅನ್ನೋದನ್ನ ಪೆನ್ನಾರ್ ಇರ್ಬೋದು ಮತ್ತು ಬೇರೆ ಬೇರೆ ಏನೇನಿದೆ ಎಲ್ಲವನ್ನು ಕೂಡ ಚರ್ಚೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅವ್ರಿಗೂ ಕೂಡ ಹೇಳಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ CR ಪಾಟೀಲರು ನಾವೆಲ್ಲ ಕುಳಿತು ಅಧಿಕಾರಿಗಳ ಜೊತೆ ಕುಳಿತು ಚರ್ಚೆ ಮಾಡೋದಕ್ಕೆ ಹೇಳಿದ್ದೀನಿ. ಇವತ್ತು ಸಭೆ ಬೇಡ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ. ನಮಗೆ ಬೇರೆ ಸಭೆ ಇರೋದ್ರಿಂದ 10 ನಿಮಿಷಕ್ಕೆ ಇವೆಲ್ಲ ಬಗೆಹರಿಯೋದಿಲ್ಲ. ಆ ಸಭೆಗಳಿಗೆ ಬಂದಿರೋ ಅಧಿಕಾರಿಗಳು ಲೇಟ್ ಆಗ್ತದೆ, ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳು ಅವ್ರು ಲೇಟ್ ಆಗ್ತದೆ ಅಂತ ಹೇಳಿ ಮುಂದಕ್ಕೆ ಹಾಕಿದ್ವಿ. ಒಂದು ಇನ್ನೊಂದೇನು ಹೇಳಿದರು DK ಶಿವಕುಮಾರ್, ಸೋಮಣ್ಣನವರಷ್ಟೇ ಅಲ್ಲ, ನಾನು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಬೇಕಿತ್ತು, ಸಾಧ್ಯವಾಗಿಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇದರ ಮಧ್ಯೆ ಆಪರೇಷನ್ JDSಗೆ ಕೈ ಹಾಕಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. JDSನ 19 ಶಾಸಕರನ್ನು ಕಾಂಗ್ರೆಸ್ಸಿಗೆ ತರ್ತಾ ಇದ್ದಾರೆ DK ಶಿವಕುಮಾರ್. ಈಗಾಗಲೇ ಅವರೊಟ್ಟಿಗೆ ದೆಹಲಿಯಲ್ಲಿ ಗೌಪ್ಯವಾದ ಮಾತುಕತೆ ಆಗಿದೆ ಅನ್ನೋದಕ್ಕೆ ಕೆಲವು ಸಾಕ್ಷ್ಯಗಳು ಮಾಧ್ಯಮದಲ್ಲಿ ಬರ್ತಾ ಇದೆ. ಅದರ ಮಧ್ಯೆ ಪ್ರಶ್ನೆ ಮಾಡಿದರು ಪ್ರೆಸ್ನವರು, ನೀವು 40% ಸರ್ಕಾರ BJP ಅಂತ ಇಡೀದಾಗಿ ಹೋರಾಟ ಮಾಡಿ ನೀವು ಗೆದ್ದು ಬಂದ್ರಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ 60% ನಡೀತಾ ಇದೆ ಅನ್ನೋದಕ್ಕೆ ಅವರು ಸಾಕ್ಷ್ಯಗಳನ್ನು ಇಟ್ಟಿದ್ದಾರೆ. ಏನು ಹೇಳ್ತೀರಿ? ಇಲ್ಲ, ಅವ್ರ ಹತ್ರ ಭಾಳ ದೊಡ್ಡ ಅಸ್ತ್ರಗಳಿದೆ, ನಮ್ಮ ಹತ್ರ ಬೇರೆ ಬೇರೆ ಅಸ್ತ್ರಗಳಿದೆ, ಅದನ್ನು ಸಮಯ ಬಂದಾಗ ಮಾತಾಡೋಣ ಅಂತ ಆಡಿದರೆ ಹೊರತು ಯಾವುದೇ ಕೌಂಟ್ರ್ ಮಾಡಿಲ್ಲ. ಈಗಾಗಲೇ ಯತ್ನಾಳ್ ಗುಂಪು ಹೇಳುವ ಪ್ರಕಾರ ಅಶೋಕ್ ಮತ್ತು ವಿಜಯೇಂದ್ರ DK ಶಿವಕುಮಾರ್ ಅವರೊಟ್ಟಿಗೆ ಅತ್ಯಂತ ಆತ್ಮೀಯರಾಗಿದ್ದಾರೆ. ಅಷ್ಟೇ ಅಲ್ಲ, ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ನಿರಂತರವಾದ ಆಪಾದನೆ. ಮೂಡಾ ಹಗರಣ ಸಿದ್ದು ಅವರದು ಎತ್ತಿ ಹಾಕಿದ್ದೇ DKಶಿ ಅನ್ನುವಂಥ ಆಪಾದನೆಯೂ ಇದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಒಮ್ಮೆ ಸಿದ್ದು ಬಣ ಹಠವನ್ನು ಕಟ್ಟಿದರೆ, ಅದಕ್ಕೆ ಪಕ್ಕವಾದ್ಯದ ರೀತಿ ಪರಮೇಶ್ವರ್ ವರ್ತಿಸಿದರೆ, DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಪ್ಪಿಕೊಂಡ ಪ್ರಕಾರ ಮುಖ್ಯಮಂತ್ರಿ ಪದವಿಯನ್ನು ಕೊಡದೇ ಇದ್ದರೆ ಏನಾಗಬಹುದು ಅನ್ನೋದಕ್ಕೆ ಈ ಬೆಳವಣಿಗೆ ಬಹಳ ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ತೀರಾ ಸೌಹಾರ್ದವಾದಂಥ ಆತ್ಮೀಯವಾದಂಥ ಮೋದಿಯವರ ಭೇಟಿ, ಆ ನಂತರ ನಡೆದಂಥ ಬೆಳವಣಿಗೆ, ಈಗಾಗಲೇ BJP ನಾಯಕರೊಟ್ಟಿಗೆ
ಇರಬಹುದಾದಂಥ ಒಳ ಒಪ್ಪಂದ ಮತ್ತು ಸಂಬಂಧ ಡಿ ಕೆ ಶಿ ಅವರದು. ಕೊನೆಗೂ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗುವ ಕಾರಣಕ್ಕಾಗಿ ಯಾವುದೇ ಒಂದು ಪರಿವರ್ತನೆ, ಯಾವುದೇ ಒಂದು ನಿರ್ಧಾರಕ್ಕೂ ಯಾವ ಪಕ್ಷದ ನಾಯಕರು ಬಂದಿದ್ದಾರೆ. ಡಿ ಕೆ ಶಿ ಯಾಕೆ ಬರಬಾರದು? ಹಾಗಾಗಿ ಇವತ್ತು ಇರುವಂಥ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಡಿ ಕೆ ಶಿವಕುಮಾರಿಗೇನಾದರೂ ಕಾಂಗ್ರೆಸ್ಸಿನಲ್ಲಿ ಈ ಬಾರಿಯೂ ಮುಖ್ಯಮಂತ್ರಿ ಪದವಿಯ ಆಸೆಯನ್ನು ನಿರಾಸೆ ಮಾಡಿದರೆ, ಇನ್ಕ್ಲೂಡಿಂಗ್ ಹೈಕಮಾಂಡ್, ರಾಜ್ಯ ರಾಜಕಾರಣದಲ್ಲಂತೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವ ಯಾವ ಸೂಚನೆಯೂ ಕಾಣ್ತಾ ಇಲ್ಲ. ಪ್ರತಿಯೊಬ್ಬರು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಇದ್ದರೆ ತಾ ಮುಂದು ಅಂತ ಭಾಳಷ್ಟು ಮುಖ್ಯಮಂತ್ರಿಗಳ ಆಗುವಂಥ ಆಕಾಂಕ್ಷಿಗಳು ಅಖಾಡದಲ್ಲಿದ್ದಾರೆ. ಹಾಗಾಗಿ ರಾಜ್ಯದ ವ್ಯಾಪ್ತಿಯಲ್ಲಿ ಡಿ ಕೆ ಶಿವಕುಮಾರ್ ಹೊರಗಿದ್ದಾರೆ. ಇಂದು ಅವರಿಗೆ ಕೇಂದ್ರ ಒಂದೇ ಆಶಾಕಿರಣ. ಕೇಂದ್ರದ ಮೇಲೆಯೂ ಕೂಡ ಸಿದ್ದರಾಮಯ್ಯನವರ ಬಣ ಮತ್ತು ಇತ್ಯಾದಿ ಒತ್ತಡ ತಂದು 28ರ ಎಲೆಕ್ಷನ್ನಿಗೆ ಮಾಸ್ ಲೀಡರ್ ಯಾರು, ಒಮ್ಮೆ ಸಿದ್ದರಾಮಯ್ಯನವರು ಮುನಿಸಿಕೊಂಡು ಈಗ ಹೊರಗಡೆ ಹೋದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಮಾಡಿದರೆ ಸಿದ್ದರಾಮಯ್ಯನವರಂತೂ ಸುತಾರಾಮ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಆಗೇ ಆಗ್ತಾರೆ. ಸಿದ್ದರಾಮಯ್ಯನವರ ಹಿಂದೆ ಒಂದು ಬಲವಾದಂಥ ಅಹಿಂದ ಬಣ ಇದೆ. ಹಾಗಾಗಿ ಸಿದ್ದರಾಮಯ್ಯರವರನ್ನು ಬಿಟ್ಟರೆ 28ರ ಎಲೆಕ್ಷನ್ಗೆ ಖಂಡಿತವಾಗಿಯೂ ಈಗಲೇ ತೀರ್ಮಾನವನ್ನು ಬರೆದಿಟ್ಕೋಬಹುದು ಕಾಂಗ್ರೆಸ್ಸು. ಈ ರೀತಿಯ ಒಂದು ಪ್ರಪೋಗಾಂಡವನ್ನು, ನರೇಟಿವನ್ನು ಸೃಷ್ಟಿ ಮಾಡಿದೆ ರಾಜ್ಯದ ಕಾಂಗ್ರೆಸ್ಸು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದು, ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪದವಿಗೆ ಕೂರಿಸುವುದು ಅಷ್ಟು ಸುಲಭದ ಮಾತಲ್ಲ ಹೈಕಮಾಂಡಿಗೆ. ಹಾಗಾಗಿ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಪಡೆಯೇ ಪ್ರಬಲವಾಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನು ಅಷ್ಟು ಪಕ್ಕಕ್ಕೆ ಸರಿಸುವ ಸಾಧ್ಯತೆಯನ್ನು ಪ್ರಾಯಶಃ ಈ ಹೊತ್ತಿನಲ್ಲಿ ಹೈಕಮಾಂಡ್ ಯೋಚಿಸಲಾರದು. ಕೆಲವು ರಾಜ್ಯಗಳಲ್ಲಿ ಅವರು ಅಧಿಕಾರದಲ್ಲಿರುವಂಥದ್ದು. ಆದರೆ ಡಿ ಕೆ ಶಿಯನ್ನು ಹೊರಗಡೆ ಕಳಿಸ್ಲಿಕ್ಕೆ ಸಿದ್ಧವಾಗಿದ್ದಾರಾ? ಅದು ಬಹಳ ದೊಡ್ಡ ಪ್ರಶ್ನೆ. ಇವೆಲ್ಲದರ ಮಧ್ಯೆ ಈ ಹೊತ್ತಿನಲ್ಲಿ ಕಾಣ್ತಾ ಇರುವಂಥದ್ದು, ಡಿ ಕೆ ಶಿವಕುಮಾರ್ ಒಮ್ಮೆ ಮುಖ್ಯಮಂತ್ರಿ ಆಗದೇ ಇದ್ದರೆ, ಮುಖ್ಯಮಂತ್ರಿ ಆಸೆ ಅವ್ರದ್ದು ಈಡೇರದೇ ಇದ್ದರೆ, ಅವರ ಮುಖ್ಯಮಂತ್ರಿ ಆಸೆಗೆ ಈಗಲೂ ಹೈಕಮಾಂಡು ಮತ್ತು ಸ್ಥಳೀಯ ರಾಜಕಾರಣ ತಣ್ಣೀರನ್ನು ಎರಚಿದರೆ ಮುಂದೇನು? ಈ ಮುಂದೇನು ಅನ್ನುವ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಹಲವಾರು ಸಾಧ್ಯತೆಗಳನ್ನು, ಮಾರ್ಗಗಳನ್ನು, ಉತ್ತರಗಳನ್ನು ನಮ್ಮೆದುರು ಬಹಳ ಪ್ರಬಲವಾಗಿ ಕಾಣಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮಾಡು ಇಲ್ಲವೇ ಮಡಿ, ಡೂ ಆ್ಯಂಡ್ ಡೈ, ನೀವು ಅಧಿಕಾರಕ್ಕೆ ನನಗೆ ಸದಾವಕಾಶವನ್ನು ಕಲ್ಪಿಸಿದರೆ ಸರಿ, ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ ನೆನಪಿಡಿ ಅನ್ನುವಂಥ ಮಾತನ್ನು ಈಗಾಗಲೇ ಹೈಕಮಾಂಡಿಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನೋದು ಒಂದು ಆಂತರಿಕ ವರದಿ. ಅವರಿಗೆ JDS, BJP, ಮೋದಿ ಎಲ್ಲವೂ ಮುಕ್ತವಾಗಿದ್ದ ಹಾಗೆ ಕಾಣುತ್ತೆ. ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಅವರು ಸೂಚ್ಯವಾಗಿ ಮಾತಾಡ್ತಾ ಇರುವ ರೀತಿ, ಇಡ್ತಾ ಇರುವಂಥ ಹೆಜ್ಜೆ, ಮತ್ತು ಇವತ್ತು ನಿನ್ನೆ ಅವರು ಹೈಕಮಾಂಡನ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದ್ರು, ಈ ಔತಣಕೂಟವನ್ನು ದಿಢೀರಾಗಿ ರದ್ದು ಮಾಡಿಸುವಷ್ಟು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಇವೆಲ್ಲದರ ಹಿಂದೆ ಅವರದ್ದು ದೂರದ ಒಂದು ಆಲೋಚನೆ ಭಾಳ ಸ್ಪಷ್ಟವಾಗಿದೆ. ಅದು BJP JDS ಕೊಯ್ಲೇಷನ್ನಲ್ಲಿ ಅವರು ಹೊರಗಡೆ ಬಂದು ಸರ್ಕಾರವನ್ನು ರಚಿಸಿ ಮುಖ್ಯಮಂತ್ರಿ ಆದರೆ ಅದೊಂದು ಬಹಳ ದೊಡ್ಡ ಕೆಟ್ಟ ಚರಿತ್ರೆಗೆ ಮತ್ತೆ ನಾಂದಿ ಹಾಡುತ್ತದೆ ಅನ್ನೋದು ಅದು ಪ್ರಶ್ನೆ ಬೇರೆ. BJPಗೂ ಒಳ್ಳೆಯದಲ್ಲ, JDSಗೂ ಒಳ್ಳೆಯದಲ್ಲ. ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡುತ್ತೆ. ಆದರೆ BJP ಮತ್ತು JDSನ ಅಸ್ತಿತ್ವಕ್ಕೆ ಏನಾದರೂ ಅವರು ಡಿ ಕೆ ಶಿ ಅವರೊಟ್ಟಿಗೆ ಕೈ ಜೋಡಿಸಿ ಸರ್ಕಾರವನ್ನು ಮಾಡಿದರೆ ಅದು ಅತ್ಯಂತ ಕೆಟ್ಟ ಸಂದೇಶವನ್ನು ರಾಜಕೀಯವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಹೋಗುತ್ತೆ ಅನ್ನೋದರ ಬಗ್ಗೆ ಯಾವುದೇ ಮಾತಿಲ್ಲ. ಆದರೆ ಅಧಿಕಾರದ ರಾಜಕಾರಣದಲ್ಲಿ ಯಾವುದು ನಿಷಿದ್ಧ ಅಲ್ಲ.
ಯಾವುದು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ತನ್ನ ಎಲ್ಲ ಆಪ್ಷನ್ನನ್ನು ಓಪನ್ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರ್ ಒಂದು ಬಿಸಿ ತುಪ್ಪ. ಅಷ್ಟು ಸುಲಭದಲ್ಲಿ ನುಂಗಲೂ ಆರದು, ಉಗುಳಲೂ ಆರದು. ಡಿ ಕೆ ಶಿವಕುಮಾರ್ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಬಣ ರಾಜಕೀಯ, ಡಿ ಕೆ ಶಿವಕುಮಾರ್ ರಾಜಕೀಯದ ಆಟ ಆವುಟ ನಿರ್ಧಾರ ಬಹಳ ವಿಕ್ಷಿಪ್ತವಾದಂಥ ಒಂದು ರಂಗುರಂಗಾದ ಕ್ಷಣಗಳನ್ನು, ದಿನಗಳನ್ನು ನಮ್ಮೆದುರು ಚಿತ್ರಿಸಬಹುದು ಅನ್ನುವ ಆಶಯ, ಚಿತ್ರಿಸಬಹುದು ಅನ್ನುವ ಸಂಶಯ, ಚಿತ್ರಿಸಬಹುದು ಅನ್ನುವ ಊಹೆ, ನಿರೀಕ್ಷೆ ನನ್ನದು. ನಮಸ್ತೆ.